ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ನಾನಿವತ್ತು ಅಧಿಕ ಮಾಸದಲ್ಲಿ ಯಾವ ವ್ರತ ಮಾಡಬೇಕು ಮತ್ತು ಯಾವ ದಾನ ಕೊಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ನಾನು ಹೇಳ್ತೀನಿ. ನೀವು ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಆ ಥರ ವ್ರತ ಮಾಡಿ, ಅಷ್ಟೇನೆ ದಾನ ಕೊಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ನಾನು ಯಾಕೆ ಇದು ಪದೇ ಪದೇ ಹೇಳ್ತೀನಿ ಅಂದ್ರೆ, ಯಾರು ಏನು ತೊಂದರೆ ಮಾಡ್ಕೋಬಾರ್ದು. ದೇವರು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟನ್ನ ವಂಚನೆ ಇಲ್ದೇನೆ ದಾನ ಮಾಡಬೇಕು ಮತ್ತೆ ವ್ರತ ಮಾಡಬೇಕು. ಶುರು ಮಾಡೋಣ. ವ್ರತಗಳು ಮತ್ತು ದಾನಗಳು ಏನು ಅಂತ ಹೇಳ್ತೀನಿ. ಚಾತುರ್ಮಾಸ್ಯದ ರಂಗೋಲಿ ಅನ್ನೋದೊಂದು ವ್ರತ. ನೀವು ಚಾತುರ್ಮಾಸದಲ್ಲಿ ರಂಗೋಲಿ ಹಾಕ್ತಿದ್ರಲ್ಲ, ಆ ರಂಗೋಲಿ ಹಾಕ್ಬೇಕು. ಇದೆಲ್ಲನೂ ಮಾಡಬೇಕು. ಇವಾಗ ನಾನು ಶುರು ಮಾಡ್ತೀನಲ್ಲ, ಅದನ್ನೆಲ್ಲ ಮಾಡಬೇಕು. ಆಮೇಲೆ 33 ಶಂಖ, ಚಕ್ರ, ಪದ್ಮ ರಂಗೋಲಿ ಅನ್ನೋದೊಂದು ವ್ರತ, ಅದನ್ನ ಮಾಡಬೇಕು. 33 ಸ್ವಸ್ತಿ ರಂಗೋಲಿ, ಶ್ರೀಕಾರ ರಂಗೋಲಿ ಅನ್ನೋದೊಂದು ವ್ರತ. ಮತ್ತೆ 33 ನಮಸ್ಕಾರ ವ್ರತ ಮಾಡಬೇಕು. 33 ಗೆಜ್ಜೆ ವಸ್ತ್ರ ಏರಿಸೋದೊಂದು ವ್ರತ. 33 ಗೆಜ್ಜೆ ವಸ್ತ್ರ ಏರಿಸ್ತಾರೆ. 33 ನಮಸ್ಕಾರ ಹಾಕ್ತಾರೆ. 33 ಶಂಖ, ಚಕ್ರ, ಪದ್ಮ ರಂಗೋಲಿ ಹಾಕ್ತಾರೆ. ಮತ್ತೆ 33 ಸ್ವಸ್ತಿಕ್ ರಂಗೋಲಿ ಹಾಕ್ತಾರೆ. ಕೆಲವರು ಶ್ರೀಕಾರ ರಂಗೋಲಿ ಹಾಕ್ತಾರೆ. ಕೆಲವರು ಚಾತುರ್ಮಾಸದ ರಂಗೋಲಿನೇ ಹಾಕ್ತಾರೆ. ನಿಮ್ಗೆ ಏನ್ ಸಾಧ್ಯನೋ ಅದನ್ನ ಹಾಕಿ. ನಾನು ನಿಧಾನ ಕೇಳ್ತೀನಿ, ನಿಮ್ಗೆ ಎಷ್ಟು ಸಾಧ್ಯನೋ ಅದನ್ನ ಮಾಡಿ. ಆಮೇಲೆ 33 ಗೆಜ್ಜೆ ವಸ್ತ್ರ ಹಾಕ್ತಾರೆ. ಮತ್ತೆ 33 ದಿನಾನು ತುಪ್ಪದ ಬತ್ತಿ ದಿನಾನು ಹಚ್ತಾರೆ. ಕೆಲವರು ಎಣ್ಣೆ ಬತ್ತಿ ಹಚ್ತಾರೆ. ಆದ್ರೆ ಅಧಿಕ ಮಾಸದಿಂದ ತುಪ್ಪದ ಬತ್ತಿ ದಿನಾನು 33 ಹಚ್ತಾರೆ. ಅದು ಎಷ್ಟು ಪುಣ್ಯ ಗೊತ್ತಾ? ಆಮೇಲೆ 33 ಹಾಡು ಹೇಳ್ತಾರೆ. ಅಂದ್ರೆ ದೇವ್ರ ಮೇಲೆ ಹಾಡು, ದೇವ್ರ ಭಜನೆ ಮಾಡೋದು. 33 ಹಾಡು ಹೇಳೋದು. ಮತ್ತೆ ದಿನಾಲೂ 33 ಹೂ ಹಾಕ್ತಾರೆ ದೇವ್ರಿಗೆ. ದಿನಾಲು 33 ಹೂವು. ಮತ್ತೆ ಗಂಡಸರು ಇದನ್ನ ಹಾಕ್ಬೇಕು. ಯಾಕೆ ಅಂದ್ರೆ ಅವರು ದಿನಾಲು ವಿಷ್ಣು ಸಹಸ್ರನಾಮ ಹೇಳುತ್ತಾ 33 ತುಳಸಿ ಹಾಕ್ತಾರೆ. ತುಳಸಿ ಏನಾರ ಹಾಕ್ಲಿ, ಇಲ್ಲ ಪಾರಿಜಾತ ಹೂ ಸಿಗುತ್ತೆ, ಪಾರಿಜಾತ ಹೂನಾದ್ರೂ ಹಾಕ್ಲಿ. ಒಟ್ನಲ್ಲಿ ಅದು ನಿಮ್ಗೆ ಹೆಂಗ್ ಅನುಕೂಲನೋ ಆ ತರ ಮಾಡಿ. ಆಮೇಲೆ 33 ಆಕಳಕರು ದಾನ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪಾ 33 ಆಕಳಕರು ದಾನ ಮಾಡಕ್ಕಾಗತ್ತಾ? ಹಾಗಲ್ಲ ಅಲ್ಲ. ನಿಮ್ಮ ಶಕ್ತಿ ಎಷ್ಟಿದೆ ನೋಡ್ಕೊಂಡು ಬೆಳ್ಳಿ, ಈ ಆಕಳು ಕರು ಎರಡು ಇರೋದು ಸಿಗುತ್ತಲ್ವಾ, ಅದನ್ನ ಬೆಳ್ಳಿ ಅಥವಾ ಹಿತ್ತಾಳೆನ ನೀವು ದಾನ ಮಾಡಬೇಕು. ಆಮೇಲೆ 33 ವಿಷ್ಣು ಪಾದ ಹಾಕ್ಬೇಕು, ಅದು ದಾನ ಕೊಡ್ಬೇಕು. ಮತ್ತೆ 33 ಕೆಲವರು ಅನ್ನಪೂರ್ಣೇಶ್ವರಿ ಮೂರ್ತಿ ದಾನ ಮಾಡ್ತಾರೆ. ಆಮೇಲೆ 33 ಅರ್ಶಿನ ಕುಂಕುಮದ ಬಟ್ಲು ದಾನ, ಅದು ಅಷ್ಟೇನೆ. ಆದಷ್ಟು ಬೆಳ್ಳಿದು ದಾನ ಮಾಡಬೇಕು. ನಿಮಗೆ ಶಕ್ತಿ ಇಲ್ವಾ, ಹಿತ್ತಾಳೆ ಕೊಡ್ಬೇಕು, ಸ್ಟೀಲ್ ಮಾತ್ರ ಯಾವತ್ತೂ ಕೊಡಬಾರ್ದು. 33 ಅರ್ಶಿನ ಕುಂಕುಮ ಅಂದ್ರೆ ಅದು ಒಬ್ಬರಿಗೆ ಅಲ್ಲ, 33 ಮುತ್ತೈದೆಯವ್ರಿಗೆ ಅಂತ ಅರ್ಥ ಮಾಡ್ಕೋಬೇಕು, ಆಯ್ತಾ? ಆಮೇಲೆ 33 ಮುತ್ತೈದೆಯವ್ರಿಗೆ ಉಡಿ ತುಂಬೋ ಒಂದು ವ್ರತ ಇರುತ್ತೆ. ಉಡಿ ತುಂಬೋದು ಅಂದ್ರೆ ನಿಮಗೆ ಗೊತ್ತಿದೆ. ಅದ್ರ 31 ದಿನಕ್ಕೆ ಇಬ್ಬಿಬ್ರು ಅಂತ ಅನ್ಕೊಂಡು ಇದು 1 ತಿಂಗಳಲ್ಲಿ ಮಾಡೋದು. 33 ಮುತ್ತೈದೆಯರಿಗೆ ಉಡಿ ತುಂಬೋ ವ್ರತ ಅಂತ ಇರುತ್ತೆ. ಆಮೇಲೆ 33 ಮುತ್ತೈದೆಯವ್ರಿಗೆ ಬಳೆ ಇಡಿಸುವ ವ್ರತ. ಅಂದ್ರೆ 33 ಜನ ಮುತ್ತೈದೆಯವ್ರಿಗೆ ನೀವು ಬಳೆ ಹಾಕ್ಬೇಕು. ಅವ್ರದ್ದು ಸೈಜ್ ಎಲ್ಲ ತಿಳ್ಕೊಂಡು ಅವ್ರಿಗೆ ಬಳೆ ತೊಡಸೋದು ಒಂದು ಅದು ವ್ರತ, ಮತ್ತೆ ಕೊಡೋದು ಒಂದು ವ್ರತ. ನಿಮ್ಗೆ ಹೆಂಗ್ ಶಕ್ತಿನೋ ಆ ತರ ಮಾಡಿ. ಆಮೇಲೆ ಒಂದು ಒಟುವಿಗೆ ದಿನಾಲು ಊಟ ಹಾಕುವ ವ್ರತ. ಒಟ್ಟು ಅಂದ್ರೆ ಬ್ರಹ್ಮಚಾರಿ, ಒಬ್ಬ ಬ್ರಹ್ಮಚಾರಿನ ದಿನಾಲು ಕರೆದು ಊಟ ಹಾಕ್ಬೇಕು, ಅದಕ್ಕೊಂದು ವ್ರತ. ಒಂದು ಮುತ್ತೈದೆಗೆ ದಿನಾಲು ಹರಳು ಹಾಕಿ ಹೂ ಮುಡಿಸುವ ವ್ರತ. ಹರಳು ಅಲ್ಲ, ಇದು ಹೆರಳು. ಹೆರಳು ಅಂದ್ರೆ ಜಡೆ ಹಣೆಯೋದು. ಒಂದು ಮುತ್ತೈದೆನ ಕರೆದು ಜಡೆ ಹಾಕ್ಬಿಟ್ಟು ಹೂ ಮುಡಿಸೋದೊಂದು ವ್ರತ. ಇದು ನೋಡಿ ಎಷ್ಟು ಪುಣ್ಯದ ಕೆಲಸ ಗೊತ್ತಾ? ಮತ್ತು ಒಂದು ಬ್ರಾಹ್ಮಣ ಮುತ್ತೈದೆಗೆ ದಿನಾಲು ತಾಂಬೂಲ ದಕ್ಷಿಣೆ ಕೊಡೋದು ಒಂದು ವ್ರತ. ಒಂದು ಮುತ್ತೈದೆಗೆ ಒಳ್ಳೆ ವಿಳ್ಯದೆಲೆ, 5 ವಿಳ್ಯದೆಲೆ, ಮುತ್ತೈದೆಗೆ 5, ಬ್ರಾಹ್ಮಣರಿಗೆ 5, ಒಟ್ಟು 10 ವಿಳ್ಯದೆಲೆ, ಒಳ್ಳೆ ಅಡಿಕೆ ಪುಡಿ, ಒಳ್ಳೆ ಬಿಳಿದು ಏನಂತಾರೆ ಸುಣ್ಣ, ಇದನ್ನ ಹಾಕಿ ನಿಮ್ಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು ತಾಂಬೂಲ ದಕ್ಷಿಣೆ ಕೊಡೋದು ಒಂದು ವ್ರತ. ಮತ್ತೆ ತುಳಸಿ ಸಸಿನ ಮನೇಲಿ ಬೆಳೆಸಿ ಅದನ್ನ ದಾನ ಮಾಡ್ತಾರೆ. ಮತ್ತೆ ಸಾಲಿಗ್ರಾಮ ದಾನ ಮಾಡ್ತಾರೆ. ಇದು ಹೆಂಗಸರಲ್ಲ, ಗಂಡಸರು ದಾನ ಮಾಡೋದು. ಒಂದು ಒಣಗೊಬ್ಬರಿ ಗಿಡಕ್ಕೆ ತಗೊಂಡು ಮೇಲ್ಗಡೆಗೆ ಒಂದು ಸಣ್ಣ ರಂಧ್ರ ಮಾಡಿ ಅದರಲ್ಲಿ ಅಕ್ಕಿ ತುಂಬಿ ಅದರಲ್ಲಿ ಕೃಷ್ಣನ್ ಮೂರ್ತಿ, ಯಾವ ಕೃಷ್ಣ? ಬೆಳ್ಳಿ ಕೃಷ್ಣ, ಒಂದು ಚಿಕ್ಕದು ತಗೊಳ್ಳಿ. ಎಷ್ಟೋ ನಾವು ಖರ್ಚು ಮಾಡ್ತೀವಿ ಅಂತೆ. ಆ ತರ ಬೆಳ್ಳಿ ಕೃಷ್ಣನ್ ತಗೊಂಡು ಆ ಗಿಡ ಒಳಗಡೆ ಇಟ್ಟು, ಮತ್ತೆ ಆ ಗಿಡಕಿನ ಮೇಲೆ ತೆಗ್ದಿರ್ತಾರಲ್ಲ ಅದನ್ನ ಅದ್ರ ಮೇಲೆ ಮುಚ್ಚಿ ತಾಂಬೂಲೆ ದಕ್ಷಿಣ ಪ್ರತಿಯೊಂದು
ಪ್ರತಿಯೊಂದು ನೀವೇನ್ ಕೊಟ್ರು ತಾಂಬೂಲ ಅಂದ್ರೆ ವಿಳ್ಳದೆಲೆ ಅಡಕೆ ದಕ್ಷಿಣೆ ಸಹಿತ ದಾನ ಮಾಡಿದರೆ ಗೋವರ್ಧನ ಪರ್ವತ ದಾನ ಮಾಡಿದ ಫಲ ಪ್ರಾಪ್ತಿ ಆಗತ್ತೆ ನೋಡಿ. ಗೋವರ್ಧನ ಪರ್ವತನ ನಾವು ದಾನ ಮಾಡಕ್ ಆಗಲ್ಲ. ಈ ತರ ನಾವು ಗಿಡದಲ್ಲಿ ಅಕ್ಕಿ ತುಂಬಿ ಬೆಳ್ಳಿ ಕೃಷ್ಣನ್ ಇಟ್ಟು ಮತ್ತೆ ಮುಚ್ಚಿ ದಾನ ಮಾಡಿದ್ರೆ ಗೋವರ್ಧನ ಪರ್ವತನ ದಾನ ಮಾಡಿದಷ್ಟು ಫಲ ಬರುತ್ತೆ. ಆಮೇಲೆ 33 ಮುತ್ತೈದೆಯರಿಗೆ ವಸ್ತ್ರ ದಾನ ಮಾಡ್ಬೇಕು. ನೀವು ಶಕ್ತಿ ಇದ್ರೆ 33 ಜನಕ್ಕೆ ಅಂದ್ರೆ ದಿನಕ್ಕೆ ಒಬ್ಬೊಬ್ರ ಹತ್ರ ಲೆಕ್ಕ ತಗೊಂಡು ಸೀರೆ ದಾನ ಮಾಡಿ, ಇಲ್ಲ ಒಳ್ಳೆ ಬ್ಲೌಸ್ ಪೀಸ್ ದಾನ ಮಾಡಿ, ನಿಮ್ಗೆ ಏನ್ ಶಕ್ತಿ ಇರುತ್ತೆ ಒಟ್ನಲ್ಲಿ ದಾನ ಮಾಡ್ಬೇಕು. ಆಮೇಲೆ 33 ಒಟುಗಳಿಗೆ ಸಂಧ್ಯಾ ವಂದನೆ ಸಾಮಗ್ರಿ ಪಾತ್ರೆ ಕೊಡ್ಬೇಕು. ಏನು ಒಟುಗಳು ಅಂದ್ರೆ ಬ್ರಹ್ಮಚಾರಿ ಸಂಧ್ಯಾ ವಂದನೆ ಮಾಡ್ತಾರಲ್ಲ, ಪಂಚತ್ರೆ ಉದ್ಧರಣೆ ತಾಲಿ ಅವ್ರು ಏನು ಅದನ್ನ ಉಪಯೋಗಿಸ್ಕೊಳ್ತಾರೆ ಅದನ್ನ ನೀವು ಒಬ್ಬ ಬ್ರಹ್ಮಚಾರಿಗೆ ದಿನಕ್ಕೆ ಒಬ್ಬೊಬ್ರಿಗೆ ಕೊಡ್ಬೇಕು. ಆಮೇಲೆ ನೋಡಿ ಎಷ್ಟು ಪುಣ್ಯದ ಕೆಲಸ ಗೊತ್ತಾ ಈ ತರ ಮಾಡಿದ್ರೆ. 33 ಮರದ ಬಾಗಿನ ಸಹಿತ 33 ದಂಪತಿ ಭೋಜನ. ಇದು ಮಾತ್ರ ತುಂಬಾ ಜನ ಮಾಡಿದ್ದಾರೆ, ನನ್ನನ್ನು ಕರೆದಿದ್ದಾರೆ, ನಾನು ಹೋಗಿದ್ದೀನಿ. ಆದ್ರೆ ದೇವ್ರು ನಮ್ ಕೈಲೂ ಮಾಡಿಸ್ಬೇಕು, ದೇವ್ರನ್ನ ಕೇಳ್ಕೋಬೇಕು. 33 ದಂಪತಿಗಳಿಗೆ ಭೋಜನ ಮಾಡಿಸಿ ಗೊತ್ತಾಯ್ತಾ, ಅವ್ರಿಗೆ ಅಷ್ಟು ಜನಕ್ಕೂ ಸೀರೆ ಹಾಕಿ ಮರದ ಬಾಗ್ನ ಕೊಡ್ಬೇಕು. ಎಷ್ಟು ಪುಣ್ಯ ಗೊತ್ತಾ ಅದೆಲ್ಲನು. ಮತ್ತೆ 33 ಚೌರಿ ದಾನ. ಚೌರಿ ಅಂದ್ರೆ ಈ ತಲೆಗೆ ಹಾಕೋತಾರಲ್ಲ, ಏನಂತಾರೆ ಚೌರಿ ಅಂತಾರೆ ಅದಕ್ಕೆ. ಅದನ್ನ ಮುತ್ತೈದೆಗೆ ತಲೆ ಬಾಚಿ ಆ ಚೌರಿನ ಅವರಿಗೆ ಕೊಡ್ಬೇಕು. ಇಲ್ವಾ ಚೌರಿನ ಅವ್ರಿಗೆ ಇದನ್ನ ನೀವು ಹಾಕಿ ಅನ್ಬಿಟ್ಟು ನೀವು ಹಾಕೊಳ್ಳಿ ಅಂತ ಅನ್ಬಿಟ್ಟು ಒಳ್ಳೆ ಚೌರಿ ಒಳ್ಳೆ ದುಡ್ಡು ಕೊಟ್ಟು ಚೆನ್ನಾಗಿರೋದನ್ನ ಅವ್ರಿಗೆ ಒಂದು ಮುತ್ತೈದೆಗೆ ದಿನಕ್ಕೆ ಒಬ್ಬೊಬ್ರಿಗೆ 33 ಅದನ್ನ ಕೊಡ್ಬೇಕು. ಆಮೇಲೆ 33 ಜೊತೆ ದೀಪದಾನ ಕೊಡ್ಬೇಕು. ದೀಪದಾನ ಅಂದ ತಕ್ಷಣ ಹಿತ್ತಾಳೆ ಕೊಡಕ್ ಹೋಗ್ಬಾರ್ದು, ಆದಷ್ಟು ಬೆಳ್ಳಿದ್ ಕೊಡ್ಬೇಕು. ನಿಮಗೆ ಶಕ್ತಿ ಇಲ್ವಾ ಹಿತ್ತಾಳೆದೇ ಚೆನ್ನಾಗಿರೋದು, ಸ್ವಲ್ಪ ಫ್ಯಾಷನ್ ಆಗಿರೋದು, ಇವಾಗ ಮಾಮೂಲಿ ಇರೋದೇ ಅಲ್ಲ, ಏನೋ ಒಂಚೂರು ಚೇಂಜಸ್ ಇರುತ್ತಲ್ಲ ಅದನ್ನ ಕೊಟ್ರೆ ತಗೊಳ್ಳೋರು ಕೂಡ ಹಿತ್ತಾಳೆ ಆದ್ರೂ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ ಖುಷಿ ಪಡ್ತಾರೆ. ಆಮೇಲೆ ಆಯ್ತಾ, ಈಗ ಹಾಲು ಮೊಸರು ತುಂಬಿದ ಪಾತ್ರೆಗಳ ದಾನ. ಹಾಲು ಮೊಸರು ತುಂಬಿದ ಪಾತ್ರೆಗಳ ದಾನ ಮಾಡ್ತಾರೆ. ಮತ್ತಿನ್ನೊಂದು ತೊಟ್ಲು ಜೊತೆಗೆ ಕೃಷ್ಣ ಇದನ್ನು ಕೂಡ ದಾನ ಮಾಡ್ತಾರೆ. ಅರ್ಶನ ಕುಂಕುಮ ಕನ್ನಡಿ ಬಾಚಣಿಗೆ ಬಳೆ ಕರಿಮಣಿ ದಾನ ಇದನ್ನೆಲ್ಲಾನು ಒಂದು ಸೆಟ್ ಸಿಗತ್ತೆ. ಇದಕ್ಕೆಲ್ಲ ಬಳೆ ಬಿಚ್ಚೋಲೆ ಅಂತಾರೆ. ಯಾರೋ ಕೇಳಿದ್ರು ಬಳೆ ಬಿಚ್ಚೋಲೆ ಅಂದ್ರೆ ಏನು ಅಂತ. ಅದು ಗರಂದಿಗೆ ಅಂಗಡಿ ಸಿಗತ್ತೆ. ಅದರಲ್ಲಿ ಅರ್ಶನ ಕುಂಕುಮದ ಪ್ಯಾಕೆಟ್, ಪುಟ್ಟು ಕನ್ನಡಿ, ಪುಟ್ಟು ಬಾಚಣಿಗೆ, ಬಳೆ ಕರಿಮಣಿ ಎಲ್ಲ ಇರುತ್ತೆ. ಇದನ್ನ ದಾನ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ದೇವ್ರ ಪುಸ್ತಕನ ದಾನ ಮಾಡ್ತಾರೆ, ಅದು ಎಷ್ಟು ಪುಣ್ಯ. ಮತ್ತೆ ಉದಕ ಕುಂಭದಾನ ಅಂತ ಮಾಡ್ತಾರೆ. ಅಂದ್ರೆ ಒಂದು ಹಿತ್ತಾಳೆ ಏನಂತಾರೆ ಉಡುಪಿ ಬಿಂದಿಗೆ ಅಂತಾರೆ, ಅದ್ರಲ್ಲಿ ತುಂಬಾ ಮಡಿ ನೀರ್ ಇಟ್ಕೊಂಡು ಒಂದು ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ. ಆಮೇಲೆ ನೆಲ್ಲಿಕಾಯಿ ದಾನ ಮಾಡ್ತಾರೆ, ತೆಂಗಿನಕಾಯಿ ದಾನ ಮಾಡ್ತಾರೆ. ಇದನ್ನೆಲ್ಲಾನು ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ದಾನ ಮಾಡಿ. ಆಮೇಲೆ ಇನ್ನೊಂದೇನು ಅಂದ್ರೆ ಅಪ್ಪೂಪ ದಾನ ವಿಶೇಷವಾದದ್ದು. ನಾನು ಹೇಳಿದ್ನಲ್ಲ ಅಪ್ಪೂಪ ದಾನ ಮಾಡ್ಬೇಕು ಅಂತ. ಅದು ಹೇಗ್ ಮಾಡೋದಂದ್ರೆ ಅಕ್ಕಿ ಬೆಲ್ಲ ತುಪ್ಪದಿಂದ ಮಾಡಿದ ಭಕ್ಷ್ಯ 33 ಅಂದ್ರೆ ಅಕ್ಕಿ ಬೆಲ್ಲ ತುಪ್ಪದಿಂದ ಮಾಡಿದ ಭಕ್ಷ್ಯ, ಅದು ಅಂದ್ರೆ ಸಿಹಿ ತಿಂಡಿ. ಅದನ್ನ 33 ಮಾಡಿ ಒಂದು ತಟ್ಟೆಲಿಟ್ಟು ತಟ್ಟೆ ಸಮೇತ ಬ್ರಾಹ್ಮಣನಿಗೆ ಕೊಡ್ಬೋದು. ಇಲ್ವಾ ನಮಗೆ ಬ್ರಾಹ್ಮಣರು ನಮಗೆ ಸಿಗ್ಲಿಲ್ಲಪ್ಪ, ಸಿಗ್ತಾರೆ ಆದ್ರೂ ಸಿಗ್ಲಿಲ್ಲ ಅಂದ್ರೆ ಒಂದು ಆಪ್ಷನ್ಸ್ ಇದೆ. ಮನೆ ಅಳಿಯ ಇರ್ತಾರಲ್ಲ ಅವ್ರಿಗೆ ಕೊಡ್ಬೋದು. ಇಲ್ವಾ ಅಳಿಯನೂ ಸಿಗ್ಲಿಲ್ವಾ, ಎಲ್ಲೋ ಊರಲ್ಲಿ ಇದಾರೆ ನಮಗೆ ಸಿಗಲ್ಲ ಅಂದ್ರೆ ಅಣ್ಣ ತಮ್ಮಂದಿರು ಇರ್ತಾರಲ್ಲ ಅವ್ರಿಗೆ ನೀವು ಕೊಡ್ಬೋದು. ಗೊತ್ತಾಯ್ತಾ. ಆಮೇಲೆ ಇದೆಲ್ಲಾನು ಯಾವಾಗ ಕೊಡ್ಬೇಕು ದಾನಗಳು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟು. ಹುಣ್ಣಿಮೆ ನಂತರದ ವಿಧವಾ ಸ್ತ್ರೀಯರು ದಾನ ಕೊಡ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಹುಣ್ಣಿಮೆ ಒಳಗಡೆ ದಾನ ಕೊಡ್ಬೇಕು. ನೆನ್ಪಲ್ಲಿ ಇಟ್ಕೊಳ್ಳಿ. ನಾನು ಏನು ಅಂತ ಇಲ್ಲ. ಏನು ಅಂದ್ರೆ ಪಾಪ ಹುಣ್ಣಿಮೆ ಒಳಗಡೆಗೆ ಇದನ್ನೆಲ್ಲ ಹೇಳಿದ್ನಲ್ಲ ದಾನನ ನೀವು ಕೊಡ್ಬೇಕು. ಹುಣ್ಣಿಮೆ ನಂತರ ಪಾಪ ಗಂಡ ಇರಲ್ವಲ್ಲ ಅವ್ರಿಗೂ ಕೂಡ ದೇವ್ರು ನೀವುನು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಅಂತ ನೀವೇನು ಬೇಜಾರು ಮಾಡ್ಕೊಳಂಗಿಲ್ಲ.